ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ತಮಿಳು ಇಂಡಸ್ಟ್ರಿಯಿಂದ ರಿಲೀಸ್ ಆಗಿ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿ ಕನ್ನಡ ಭಾಷೆನಲ್ಲಿಯೇ OTT ರಿಲೀಸ್ ಆಗಿರುವ ಕೆನಾತಂ ಕಾಣಂ ಅಂತ ಈ ಸಿನಿಮಾ ಒಂದು ಹಳ್ಳಿಯಲ್ಲಿ ನಡೆಯುವ ಒಂದು ಕಥೆಯಾಗಿದೆ. ಹೌದು, ಆ ಹಳ್ಳಿಯಲ್ಲಿ ನೀರು ಬರ್ತಿರಲ್ಲ, ಅದಕ್ಕಾಗಿ ಆ ಹಳ್ಳಿಯ ಜನರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ವೀಲ್ ಅಂದರೆ ಬೋರು ಹಾಕುವಾಗ ಡೈನೋಸರ್ನ ಅಸ್ಥಿ ಪಂಜರಗಳು ಅವರಿಗೆ ಸಿಗುತ್ತವೆ. ಆ ಒಂದು ಅಸ್ಥಿ ಪಂಜರಗಳು ಸಿಕ್ಕ ಮೇಲೆ ಆ ಹಳ್ಳಿಯಲ್ಲಿ ಆಗುವಂಥ ಘಟನೆಗಳು, ಆ ಹಳ್ಳಿ ಕಥನೆ ಬೇರೆ ಲೆವೆಲ್ಗೆ ಹೋಗುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ನಾನು ನಿಮಗೆ ಈ ಹಳ್ಳಿಯಲ್ಲಿ ಏನಾಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗುತ್ತೇನೆ. ಹಾಗೆ ನೀವು ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಮಾಡುವಂಥ ಕೆಲಸಗಳು, ನಾನು ಮಾಡುವಂಥ ಸಿನಿಮಾ ರಿವ್ಯೂ ನಿಮಗೆ ಚೂರಾದರೂ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಜೊತೆಗೆ ಪ್ರೋತ್ಸಾಹ ಕೂಡ ಮುಖ್ಯವಾಗಿ ಬೇಕಾಗುತ್ತದೆ. ಸೊ ಹಾಗಾದರೆ ಈ ಒಂದು ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಕತೆ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ಸಿನಿಮಾ ಸ್ಟೋರಿ ನಡೆಯೋದು ಒಂದು ಬಡ ಹಳ್ಳಿಯಲ್ಲಿ. ಹೌದು, ಪ್ರತಿದಿನಗಳು ಆ ಒಂದು ಹಳ್ಳಿ ಜನರು ನೀರಿಗಾಗಿ ತುಂಬಾನೇ ಪರದಾಡಂಥ ಪರಿಸ್ಥಿತಿ ಎದುರಾಗುತ್ತದೆ. ಮತ್ತು ಮುಖ್ಯವಾಗಿ ಅಲ್ಲಿರುವಂಥ ಒಬ್ಬ ಕ್ಲರ್ಕ್ ಆಗ್ಬೋದು, ಅಲ್ಲಿರುವಂಥ ಒಬ್ಬ ಕಲೆಕ್ಟರ್ಗೆ ಕೂಡ ಪ್ರತಿದಿನಗಳು ಹಳ್ಳಿಯ ಜನರು ಒಗ್ಗಟ್ಟಿನಲ್ಲಿ ಸೇರಿಕೊಂಡು ಪತ್ರವನ್ನು ಕೂಡ ಬರುತ್ತಿದ್ದರೂ ಕೂಡ ಆ ಹಳ್ಳಿಗೆ ನೀರಿನ ಪರಿಸ್ಥಿತಿ ಕೂಡ ಎಂದಿಗೂ ಬಗೆಹರಿಯಲ್ಲ. ಆದರೆ ಹಳ್ಳಿಯ ಜನರು ಒಂದು ನಿರ್ಧಾರ ಕೂಡ ಮಾಡ್ತಾರೆ, ಏನಂದರೆ ನಾವೇ ಒಂದು ಸ್ವತಃ ಒಂದು ವೀಲ್ ಅಂದರೆ ನೀರು ತೋಡೋಣಂತ ಪ್ಲ್ಯಾನ್ ಕೂಡ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನೀರು ತೆಗೆಯುವಂಥ ಒಂದು ಸಮಯದಲ್ಲಿ ಅಲ್ಲಿ ಡೈನೋಸರ್ನ ಅಂದರೆ ಅಸ್ಥಿ ಪಂಜರಗಳು, ಮೂಳೆಗಳು ಸಿಗುತ್ತವೆ. ಆ ಒಂದು ಮೂಳೆಗಳು ಸಿಕ್ಕ ಮೇಲೆ ಈ ಒಂದು ಸುದ್ದಿ ಗೌರ್ಮೆಂಟ್ಗೆ ಕೂಡ ಮುಟ್ಟುತ್ತದೆ. ಆ ಒಂದು ಸುದ್ದಿ ತಿಳಿದು ಕೂಡಲೇ ಗೌರ್ಮೆಂಟ್ನ ಎಲ್ಲ ಆಫೀಸರ್ಸ್ಗಳ ಆ ಹಳ್ಳಿಗೆ ಎಂಟ್ರಿ ಕೂಡ ಆಗ್ತಾರೆ. ಆದರೆ ಮುಂಚೆ ಈ ಹಳ್ಳಿ ಬಗ್ಗೆ ಯಾರು ಕೂಡ ತಲೆ ಕೂಡ ಕೆಡಿಸ್ಕೋತಿರ್ಕಿಲ್ಲ, ಬಟ್ ಯಾರು ಕೂಡ ಕಣ್ಣೆತ್ತಿ ಕೂಡ ಈ ಹಳ್ಳಿ ಎತ್ತ ನೋಡ್ತಿರ್ಕಿಲ್ಲ. ಆದರೆ ಈ ಒಂದು ಸುದ್ದಿ ಎಲ್ಲ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಕೂಡ ಸ್ಪ್ರೆಡ್ ಆಗಿ ಒಂದು ನ್ಯಾಷನಲ್ ನ್ಯೂಸ್ ಆಗಿ ಕನ್ವರ್ಟ್ ಕೂಡ ಆಗುತ್ತದೆ. ಈ ಒಂದು ಸುದ್ದಿ ರಾಜಕೀಯ ವ್ಯಕ್ತಿಗಳು ಸಹ ಮುಟ್ಟುತ್ತದೆ. ಅವರು ಒಂದಿಷ್ಟು ಪ್ಲ್ಯಾನ್ ಮಾಡ್ತಾರೆ, ಈ ಹಳ್ಳಿಯಲ್ಲಿ ಏನೋ ಇದೆ, ಈ ಹಳ್ಳಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಈ ಹಳ್ಳಿ ನಾವು ತುಂಬಾ ಮೈನಿಂಗ್ಸ್ ರೀತಿ ಮಾಡಿದರೆ ನಮಗೆ ಆಭರಣ ಆಗ್ಬೋದು, ಬಂಗಾರ ಒಡೆಗಳು ಸಿಗುತ್ತೇವೆ ಅಂತ ಒಂದಿಷ್ಟು ರಾಜಕೀಯ ಕರಪ್ಷನ್ಸ್ ಕೂಡ ಪ್ಲ್ಯಾನ್ ಮಾಡ್ತಾರೆ. ಹೌದು, ಆದರೆ ವಿಲೇಜಲ್ಲಿರುವ ಜನಗಳ ಕಷ್ಟ ಯಾರಿಗೂ ಬೇಡ. ಅಲ್ಲಿರುವಂಥ ಬಂಗಾರ ಆಭರಣ ಮುಖ್ಯವಾಗಿ ಸರ್ಕಾರಕ್ಕೆ ಬೇಕಾಗುತ್ತದೆ. ಸೊ ಈ ಒಂದು ವಿಷಯ ಹಳ್ಳಿ ಜನಗಳಿಗೆ ಗೊತ್ತಾಗುತ್ತದೆ. ಆದರೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಸೇರಿಕೊಂಡು ಆ ಹಳ್ಳಿಯ ವಿರುದ್ಧ ಫೈಟ್ ಕೂಡ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅಂತ ನೀವು ಸಿನಿಮಾವನ್ನು ನೋಡಿ ತಿಳಿದುಕೊಳ್ಳಬೇಕು. ಏಕೆಂದರೆ ನಿಜವಾದ ಸತ್ಯಗಳು ಒಂದೊಂದಾಗಿ ಬಯಲಾಗ್ತಾ ಹೋಗುತ್ತವೆ. ಈ ಒಂದು ಸುದ್ದಿ ಕೂಡ ನ್ಯಾಷನಲ್ ನ್ಯೂಸ್ನಲ್ಲಿ ಕೂಡ ಮತ್ತೆ ಸ್ಪ್ರೆಡ್ ಆಗಿ ಆ ಗೌರ್ಮೆಂಟ್ಗೆ ಎಲ್ಲರೂ ಕೂಡ ಬೈಯೋ ರೀತಿ ಆಗುತ್ತದೆ. ಸೊ ಒಂದು ಒಳ್ಳೆ ಎಂಟರ್ಟೈನ್ಮೆಂಟಿಂಗ್, ಒಂದು ಒಳ್ಳೆ ಎಂಗೇಜಿಂಗ್ ಕಮರ್ಷಿಯಲ್ ಸಸ್ಪೆನ್ಸ್ ಥ್ರಿಲ್ ಸಿನಿಮಾವಾಗಿದೆ. ಸಿನಿಮಾ ಸ್ಟಾರ್ಟಿಂಗ್ ನೋಡುವಾಗ ಚೂರು ನಿಮಗೆ ಏನು ಸಿಂಪಲ್ ಸಿನಿಮಾ ಅಂತ ಅನಿಸುತ್ತೆ, ಬಟ್ ಎಷ್ಟೋ ಜನ ಸ್ಕಿಪ್ ಕೂಡ ಮಾಡ್ತಾರೆ. ಆದರೆ ಈ ಸಿನಿಮಾ ತುಂಬ ಒಂದು ಒಳ್ಳೆ ಗುಡ್ ಎಂಟರ್ಟೈನ್ಮೆಂಟಿಂಗ್, ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸುಂದರ ಕಥೆಯಾಗಿದೆ. ಅದರಲ್ಲಿ ಕೂಡ ಒಂದಿಷ್ಟು ಟ್ವಿಸ್ಟ್ಗಳು ಕೂಡ ಇದೆ, ಅವು ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಸೊ ಇದು ಆಗಿತ್ತು ಕೆನಾತ್ ಕಾಣಂ ಎಂಬ ಒಂದು ಸಿಂಪಲ್ ಕನ್ನಡ ಮೂವಿ ರಿವ್ಯೂ ವಿಡಿಯೋ. ಸೊ ಇದೇ ರೀತಿ ನಿಮಗೆ ಮಾಹಿತಿ ಹಾಗೂ ನಾನು ಮಾಡುವಂಥ ಕೆಲಸ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ಮತ್ತೆ ಸಿಗೋಣ ಬೇರೆ ಸಿನಿಮಾ ರಿವ್ಯೂದೊಂದಿಗೆ. ಅಲ್ಲಿವರೆಗೂ ಕಾಯ್ತರಿ, ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ನನ್ನೆಲ್ಲ ಗೆಳೆಯರೇ.